ಮಳವಳ್ಳಿ MLA ನರೇಂದ್ರ ಸ್ವಾಮಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ನಿಮ್ಮ ಮನೆ ಒಳಗಡೆ ಇದ್ದಾಗ ನಮ್ಮ ಮಳವಳ್ಳಿ ಹುಡುಗ ಗಿಲ್ಲಿ ನಟ ನಟರಾಜ ಮನೆ ಒಳಗಡೆ ಇದ್ದಾನೆ, ಈ ಸಲ ಬಿಗ್ ಬಾಸ್ ಅವನೇ ಗೆಲ್ಬೇಕು, ನೀವೆಲ್ಲರೂ ಓಟ್ ಹಾಕ್ಬೇಕು ಅಂತ ಕೇಳ್ತಾರೆ. ಒಬ್ರು MLA ಬಹುಶಃ ವಿಡಿಯೋ ಮಾಡಿ ಓಟ್ ಕೇಳಿರೋದು ಅದು ಬಿಗ್ ಬಾಸ್ ಸ್ಪರ್ಧೆಗೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಅದು ಗೊತ್ತೇ ಆಯ್ತಲ್ಲ ಮೇಡಮ್. ಈಗ ನೋಡಿ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಸೀಸನ್ ನಾನು ಅದನ್ನ ನೋಡಿಲ್ಲ, ನಾನು ನೋಡಿದ್ದೀನಲ್ಲ ಮೇಡಮ್. ಈ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ರಾಜಕೀಯ ನಾಯಕರು ಬಂದು ಆ ಥರ ಮಾತಾಡ್ತಾರೆ, ಆ ಥರ ಹೇಳ್ತಾರೆ ಅಂದರೆ ನನಗೆ ತಲೆಯಲ್ಲೇ ಕೆಟ್ಟೋಗ್ಬಿಡ್ತು. ಇಷ್ಟೊಂದೆಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ, ಚಿತ್ರರಂಗದವರು, ಇವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಮೇಲೆ ನಿಮ್ದೆಲ್ಲ ನೋಡಿದ್ದೀನಿ, ನೀವು ಮಾತಾಡಿರೋದು, ಬೇರೆಯವ್ರು ಇಂಟರ್ವ್ಯೂ ಮಾಡಿರೋದು ಅದೆಲ್ಲ ನೋಡೋನಿ ನನಗೆ ಯಪ್ಪ ಏನಪ್ಪ, ನಾನು ಸತ್ಯವಲ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸತ್ಯವಲ್ವೇ ಒಳಗಡೆ ಲಾಸ್ಟಲ್ಲಿ ಒಂಥರ ಏಕಾನಂದಂಗೆ 3-6 ಜನ ಎಲ್ಲ ಇದ್ವಲ್ಲ, ಒಳಗಡೆ ಹೆಂಗಿತ್ತು ಅಂದ್ರೆ ಆಚೆಗೆ ನಾನು ಏನೇನೋ ಪ್ಲಾನ್ ಹಾಕಬಿಟ್ಟಿದೆ. ಅಪ್ಪ ಆಚೆಗೆ ಹೋದ್ಮೇಲೆ ಫುಲ್ಲು ಫ್ರೀ, ಅಪ್ಪ ಇಲ್ಲಿಂದ ಬುಡ್ಸ್ಕೊಂಡಾಗೈತೆ ಫುಲ್ಲು ಫ್ರೀಯಾಗಿ ಎಲ್ಲಾರು ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡು ಒಂದು 15 ದಿನ ಇದ್ದು ಬರುವ ಅಂತ. ಹೊರಗಡೆ ಬಂದ್ಮೇಲೆ ಆ ಪ್ರೀತಿ, ಆ ಪ್ರೋತ್ಸಾಹ ಎಲ್ಲ ನೋಡ್ಬಿಟ್ಟು ಎಲ್ಲೂ ಹೋಗಕ್ಕೂ ಮನ್ಸ್ಪತ್ತೆ ಇಲ್ಲ. ಅದನ್ನ ಹಂಗೆ ಅದನ್ನ ಅನುಭವಿಸಿ ಅಯ್ಯಪ್ಪ ಅದನ್ನು ಹೇಳಕ್ಕಾಗಲ್ಲ.